ಕೊಡು ಮಗ ಇಷ್ಟು ಬೇಕಾಗಿತ್ತು ಅಂತ. ಸೊ ನೀವೇನಾದರೂ ಹಾಕ್ಬಿಟ್ರೆ ಸುಮ್ಮನೆ ಹೇಳ್ದೆ ಮಗ ನೀವು ಕೊಡ್ತೀಯ ಇಲ್ಲೋ ಅಂತ ವಾಪಸ್ ಹಾಕ್ಬಿಡ್ತಾರೆ. ಸೊ ಅಂಥವ್ರು ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಎಮರ್ಜೆನ್ಸಿಗೆ ದುಡ್ಡು ಇಸ್ಕೋತಾರೆ, ಹಂಗೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ವಾಪಸ್ ಕೊಟ್ಬಿಡ್ತಾರೆ. ಇಂಥವ್ರು ತುಂಬ ಜನ ಇದ್ದಾರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಹಾಗೆ ಒಬ್ಬೊಬ್ಬರು ಇಸ್ಕೋತಾರೆ, ಮಗ ಇಲ್ಲ ಮಗ ನಾಳೆ ಕೊಡ್ತೀನಿ ಮಗ, ನಾಳೆ ಕೊಡ್ತೀನಿ ಮಗ, ಆಮೇಲೆ ಕೊಡ್ತೀನಿ ಮಗ, 1 ತಿಂಗಳಾದ್ಮೇಲೆ ಕೊಡ್ತೀನಿ ಮಗ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಇರ್ತಾರೆ. ಬಟ್ ನಮ್ಮ ಹತ್ರ ಚೆನ್ನಾಗಿರ್ತಾರೆ. ಸೊ ಅಂಥ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೂ ಒಂದು ಸಲ ಮೆಚ್ಚಬೇಕು. ಯಾವತ್ತೂ ಜೊತೇಲಿ ಇರ್ತಾರೆ, ಅವರು ಸಹಾಯ ಕೇಳಿದ್ರೆ ಓಡ್ ಬಂದು ಮಾಡ್ತಾರೆ, ಅಂಥವ್ರನ್ನೂ ಕೂಡ ಮೆಚ್ಚಬೇಕು. ಇನ್ನೂ ಒಬ್ಬೊಬ್ರು ಇರ್ತಾರೆ ದುಡ್ಡು ಇಸ್ಕೋತಾರೆ, ಮತ್ತು ವಾಪಸ್ ಕೇಳ್ಬಿಡ್ತಾನೆ ಗುರು ಅಂದ್ಬಿಟ್ಟು ನಂಬರ್ ಬ್ಲಾಕ್ ಮಾಡ್ಕೊಂಬಿಡೋದು, ಮಾತಾಡೋಸೋದೇ ಬಿಟ್ಬಿಡೋದು, ಈ ಥರದವರು ಇರ್ತಾರೆ ಗುರು. ಅಂಥವ್ರು ಕೂಡ ಇದ್ದಾರೆ ಗುರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಬರೀ 1,000, 2,000, 5,000ಗೆಲ್ಲನೂ ನಮ್ಮ ಫ್ರೆಂಡ್ಶಿಪ್ನೇ ಹಾಳು ಮಾಡ್ಕೊಂಬಿಡ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಈ ಥರ ಫ್ರೆಂಡ್ಸ್ ಇದ್ದಾರಾ? ಟ್ಯಾಗ್ ಮಾಡಿ ಅಂಥವ್ರನ್ನ. ನಿಜ ಬೇಜಾರಾಗೋದು ಗುರು. ಬರೀ 1,000, 2,000, 5,000ಗೆಲ್ಲ ಫ್ರೆಂಡ್ಶಿಪ್ನೇ ಕಳ್ಕೊಂಬಿಡ್ತಾರೆ. ಅವ್ರನ್ನೇ ಬ್ಲಾಕ್ ಮಾಡ್ಕೊಂಬಿಟ್ಟು ಫ್ರೆಂಡ್ಶಿಪ್ನೇ ದೂರ